ಶೃಂಗೇರಿ ಕ್ಷೇತ್ರದಲ್ಲಿ ಅಂಚೆ ಮತಗಳ ಮರು ಎಣಿಕೆ ನಡೀತಾ ಇದೆ. ಚಿಕ್ಕಮಗಳೂರಿನ ಐಡಿಎಸ್ಜಿ ಕಾಲೇಜಿನಲ್ಲಿ ಮರು ಮತ ಎಣಿಕೆ. 20 ಟ್ರಂಕ್ಗಳಲ್ಲಿದ್ದಂತಹ ಅಂಚೆ ಮತಗಳ ಮರು ಎಣಿಕೆ. ಅಭ್ಯರ್ಥಿ ಅಥವಾ ಓರ್ವ ಏಜೆಂಟ್ಗೆ ಮಾತ್ರ ಮತ ಎಣಿಕೆಯ ಸಂದರ್ಭದಲ್ಲಿ ಹಾಜರಿರುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅಂಚೆ ಮತಗಳ ಮರು ಎಣಿಕೆ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಕೂಡ ನಡೆಯುತ್ತೆ. ಕೋರ್ಟ್ ಸೂಚನೆಯ ಮೇರೆಗೆ ಚಿತ್ರೀಕರಣವನ್ನು ಮಾಡಿಕೊಳ್ಳಲಾಗುತ್ತೆ. ಮತ ಎಣಿಕೆ ಕೇಂದ್ರದ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿದೆ. ತೀವ್ರ ಕುತೂಹಲವನ್ನು ಕೆರಳಿಸಿದೆ ಅಂಚೆ ಮತಗಳ ಮರು ಎಣಿಕೆ ಪ್ರಕ್ರಿಯೆ. ಇದರಿಂದಾಗಿ ರಿಸಲ್ಟ್ನಲ್ಲಿ ಏನಾದರೂ ವ್ಯತ್ಯಾಸಗಳಾಗುತ್ತಾ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಕಾಯ್ತಿದ್ದಾರೆ. ಖುದ್ದು ಅಭ್ಯರ್ಥಿಗಳೇ ಅಂಚೆ ಮತಗಳ ಮರು ಎಣಿಕೆಯ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ನಮ್ಮ ಅಧಿಕೃತ ಚುನಾವಣಾ ಏಜೆಂಟು ಮಾತನಾಡಿದ್ದಾರೆ. ಅಲ್ಲಿ ನಾವು ಸ್ಟ್ರಾಂಗ್ ರೂಮ್ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಬೀಗಗಳು ಓಪನ್ ಆಗಿದೆ, ಸೀಲ್ಗಳು ಓಪನ್ ಆಗಿದೆ, ಟ್ರಂಕ್ ಅನ್ನು ಬ್ರೇಕ್ ಮಾಡಿದ್ದಾರೆ, ಮೀಟಿ ತೆಗೆದು ಲಾಕ್ ಮುರಿದೋಗಿದೆ, ಲಾಕ್ ಮುರಿದು ಹಾಕಿದ್ದಾರೆ, ಸೀಲ್ಗಳಿಲ್ಲ ಕೆಲವು ಬೂತ್ಗಳಲ್ಲಿ. ಟ್ಯಾಂಪರಿಂಗ್ ಆಗಿರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ನಾವು ಕೌಂಟ್ ಮಾಡೋದಕ್ಕೆ ಒಂದು ವಿರೋಧ ಇದೆ. ನಮ್ಮ ಅಪೀಲ್ ಏನು ಅಂತ ಹೇಳಿದ್ರೆ, ಹೈಕೋರ್ಟಿನ ಗಮನಕ್ಕೆ ತಂದು ಹೈಕೋರ್ಟಿನ ನಿರ್ದೇಶನ ತೆಗೆದುಕೊಂಡು ಮುಂದುವರಿದು ಅಲ್ಲೇ ತನಕ ಕೌಂಟ್ ಮಾಡಬಾರ್ದು ಅಂತ ನಾವು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ವಿ, ಲಿಖಿತವಾಗೂ ನಾವು ಕೊಟ್ಟಿದ್ವಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಶ್ವಿತ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶ್ವಿತ್, ಒಂದು ಕಡೆ ಅಂಚೆ ಮತಗಳ ಮರು ಎಣಿಕೆ ನಡೀತಾ ಇದೆ, ಅದೇ ಮತ್ತೊಂದು ಕಡೆ ರಾಜೇಗೌಡರು ಸಾಕಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಲೋಪಗಳಾಗುತ್ತೆ, ಏನಾದರೂ ಮೋಸ ಆಗಬಹುದು ಅನ್ನೋದು ಅವರ ಆತಂಕಕ್ಕೆ ಕಾರಣ ಆಗಿದೆ. ಅವರ ಮಾತುಗಳಲ್ಲೂ ಕೂಡ ಅದು ವ್ಯಕ್ತ ಆಗ್ತಾ ಇದೆ. ಅಶ್ವಿತ್, ಖಂಡಿತವಾಗ್ಲೂ ಮಧುಶ್ರೀ, ಏನು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ 201 ಮತಗಳ ಅಂತರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ ಟಿ.ಡಿ. ರಾಜೇಗೌಡರು ಒಂದು ಗೆಲುವನ್ನು ಸಾಧಿಸಿದ್ರು. ಪ್ರಮುಖವಾಗಿ ಬಿಜೆಪಿಯ ಅಭ್ಯರ್ಥಿಯಾಗಿದ್ದಂತಹ ಡಿ.ಎನ್. ಜೀವರಾಜ್ ಅವರು ಇದನ್ನ 201 ಮತಗಳ ಅಂತರದಿಂದ ಏನು ರಾಜೇಗೌಡರು ಗೆಲುವು ಸಾಧಿಸಿದ್ರು. ಜೊತೆಗೆ ಅಂಚೆ ಮತಗಳ ಮರು ಎಣಿಕೆಯನ್ನ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ನ ಮೊರೆಯನ್ನ ಹೋಗಿದ್ರು. ಈ ಒಂದು ನಿಟ್ಟಿನಲ್ಲಿ ಹೈಕೋರ್ಟ್ ಏಪ್ರಿಲ್ 6ರಂದು ಒಂದು ಆದೇಶವನ್ನು ಮಾಡಿತ್ತು. ಏನು ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣದ ಆಧಾರದವಾಗಿ, ಜೊತೆಗೆ ಸಂಪೂರ್ಣವಾಗಿ ಏನು 1822 ಮತಗಳು ಏನು ಅಂಚೆ ಮತಗಳು ಚಲಾವಣೆಯಾಗಿತ್ತು ಅದನ್ನ ಪುನರ್ ಪರಿಶೀಲನೆ ಮಾಡಿ ಒಂದು ಎಣಿಕೆಯನ್ನ ಮಾಡಬೇಕು. ಜೊತೆಗೆ ಅವತ್ತೇ ಪಡೆದಂತಹ ಮತಗಳ ಒಂದು ವಿವರವನ್ನ ಘೋಷಣೆ ಮಾಡಬೇಕು ಅಂತ ಒಂದು ಸೂಚನೆ ನೀಡಿತ್ತು. ಈ ನಿಟ್ಟಿನಲ್ಲಿ ಚುನಾವಣೆ ಆಯೋಗ ಹೈಕೋರ್ಟ್ನ ಸೂಚನೆಯಂತೆ ಇವತ್ತು ಮರು ಮತ ಎಣಿಕೆ ಅಂದ್ರೆ ಅಂಚೆ ಮರು ಮತ ಎಣಿಕೆಯನ್ನ ಮಾಡ್ತಾ ಇರುವಂತದ್ದು. ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಇವಿಎಂ ಅನ್ನ ಇರಿಸಲಾಗಿದ್ದಂತಹ ಉಗ್ರಾಣ ಏನಿದೆ ಅದನ್ನ ಬೆಳಗ್ಗೆ 7 ಗಂಟೆಗೆ ಒಂದು ಓಪನ್ ಅನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಅಂಚೆ ಮತಗಳ ಪೆಟ್ಟಿಗೆ ಏನಿತ್ತು ಅದು 20 ಇತ್ತು ಮಧುಶ್ರೀ. ಅದರಲ್ಲಿ 6 ಪೆಟ್ಟಿಗೆಗಳ ಅಲ್ಲಿದ್ದಂತಹ ಲಾಕ್ ಅನ್ನ ಓಪನ್ ಮಾಡಲಾಗಿದೆ ಎಂಬ ಒಂದು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಈ ನಿಟ್ಟಿನಲ್ಲಿ ಇವತ್ತು ಎಣಿಕೆ ಕಾರ್ಯ ಮಾಡಬಾರ್ದು, ಜೊತೆಗೆ ಹೈಕೋರ್ಟ್ನ ಒಂದು ನಿರ್ದೇಶನದಂತೆ ಏನಿವತ್ತು ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ಗಮನಕ್ಕೆ ತರಬೇಕು ಅಂತ ಹೇಳಿ ಟಿ.ಡಿ. ರಾಜೇಗೌಡರು ಒಂದು ಪಟ್ಟನ್ನ ಹಿಡಿದ್ರು. ಆದರೆ ಚುನಾವಣಾ ಅಧಿಕಾರಿಗಳು ಹೈಕೋರ್ಟ್ನ ನಿರ್ದೇಶನದಂತೆ ನಾವಿವತ್ತು ಮರು ಎಣಿಕೆಯನ್ನ ಮಾಡ್ತೀವಿ, ಜೊತೆಗೆ ಇಲ್ಲಿ ಈ ಏನು ನಡೆದಿದೆ ಅದರ ಸಂಪೂರ್ಣ ಚಿತ್ರೀಕರಣವನ್ನ ಹೈಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಇದಾದ ಬಳಿಕ ಈಗ ಮರು ಮತ ಎಣಿಕೆ ನಡೀತಾ ಇರುವಂತದ್ದು. ಪ್ರಮುಖವಾಗಿ 1822 ಅಂಚೆ ಮತಗಳ ಮರು ಎಣಿಕೆ ನಡೀತಾ ಇರುವಂತದ್ದು ಮಧುಶ್ರೀ. ಪ್ರಮುಖವಾಗಿ 2023ರಲ್ಲಿ ನಡೆದಂತಹ ಫಲಿತಾಂಶದ ದಿನ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು. ಏನು ಜೀವರಾಜ್ ಅವರು ಮರು ಮತ ಎಣಿಕೆಗೆ ನಾನು ಪಟ್ಟನ್ನ ಹಿಡಿದಿದ್ದೀನಿ, ಆದ್ರೆ ನನಗೆ ಅವಕಾಶ ಸಿಕ್ಕಿಲ್ಲ ಅಂತ ಕೂಡ ಹೇಳಿದ್ರು. ಇವತ್ತು ನಡೀತಾ ಇದೆ, ಸಾಕಷ್ಟು ಕುತೂಹಲ ಕೂಡ ಇರುವಂತದ್ದು ಮಧುಶ್ರೀ. ಧನ್ಯವಾದ ಅಶ್ವಿತ್ ತಮ್ಮೆಲ್ಲ ಮಾಹಿತಿಗಾಗಿ.